ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೀಗೆ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದಾಗ ಕ್ಯಾಪ್ ಕಟ್ ಆಪ್ ಅಲ್ಲಿ ಒಂದಷ್ಟು ಎರರ್ಗಳು ಬರ್ತಾ ಇತ್ತು. ಆ ಎರರ್ಗಳು ಏನಕ್ಕೆ ಬರ್ತಾ ಇದೆ ಅಂತ ಚೆಕ್ ಮಾಡಿದಾಗ ನನಗೆ ಸಿಕ್ಕ ಸೊಲ್ಯೂಷನ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಎರರ್ಗಳು ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಇದ್ದೂ VPN ಕನೆಕ್ಷನ್ ಆಗಿದ್ರು ಕೂಡ ಆ ಎರರ್ ಬರ್ತಿರುತ್ತೆ. ಆ ಎರರ್ ಏನಪ್ಪಾ ಅಂತಂದ್ರೆ, ಒಂದು ನಿಮ್ಗೆ ನೋ ಇಂಟರ್ನೆಟ್ ಕನೆಕ್ಟೆಡ್ ಅಂತ ಬರ್ತಿರುತ್ತೆ, ನೀವು ಇಂಟರ್ನೆಟ್ ಕನೆಕ್ಷನ್ ಆಗಿದ್ರು ಕೂಡ. ಇನ್ನೊಂದು ಎರರ್ ಏನ್ ಬರುತ್ತೆ ಅಂತಂದ್ರೆ, ಈ ಟೂ ಮೆನಿ ಪೀಪಲ್ಸ್ ಆರ್ ಯೂಸಿಂಗ್ ದಿಸ್ ಫ್ಯೂಚರ್ಸ್, ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ. ಈ ಎರರ್ ಯೂಶುವಲಿ ಬರೋದು ಕಾಮನ್ ಆಗ್ಬಿಟ್ಟಿದೆ ಈಗಿನ ಕ್ಯಾಪ್ ಕಟ್ ಆಪ್ ಅಲ್ಲಿ. ಏನೇ ಒಂದು ಎಡಿಟಿಂಗ್ ಮಾಡಿ ನಾವು ಅದಕ್ಕೆ ಎಫೆಕ್ಟ್ಸ್ ಇಲ್ಲ ಬೇರೆ ಏನಾದ್ರು ವಾಯ್ಸ್ ಓವರ್ ಚೇಂಜ್ ಮಾಡಬೇಕು ಅನ್ನೋವಾಗ ಈ ತರ ಎರರ್ಗಳು ಬರೋದು ಕಾಮನ್ ಆಗ್ಬಿಟ್ಟಿದೆ. ಈ ತರ ಎರರ್ಗಳಿಗೆ ಸೊಲ್ಯೂಷನ್ ಏನು ಅಂತ ನಾನು ಅದನ್ನ ಕಂಡ್ಕೊಂಡಿದೀನಿ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ, ಆಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನೊಂದು ವಿಡಿಯೋಗೆ ಎಡಿಟಿಂಗ್ ಮಾಡುವಾಗ ನಾನು ಈಗ ಎಕ್ಸಾಂಪಲ್ ಒಂದು ಎಫೆಕ್ಟ್ಸ್ ನ ಯೂಸ್ ಮಾಡಬೇಕು ಅಂತೇಳಿ ಈ ಟೆಕ್ಸ್ಟ್ ಎಫೆಕ್ಟ್ಸ್, ಈ ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ ಸ್ಪೆಷಲ್ ಎಫೆಕ್ಟ್ ಹತ್ರ ಬಂದೆ. ಸ್ಪೆಷಲ್ ಎಫೆಕ್ಟ್ ಹತ್ರ ಬಂದ್ರೆ ನೋಡಿ ಏನು ಪ್ರಾಬ್ಲಮ್ ಬರುತ್ತೆ, ತೋರಿಸ್ತೀನಿ. ಈಗ ಇಲ್ಲಿ ಹೋಗ್ತೀನಿ, ಆಡ್ ಟೆಕ್ಸ್ಟ್ ಅಲ್ಲಿ ನೋಡಿ, ಟೂ ಮೆನಿ ಪೀಪಲ್ಸ್ ಆರ್ ಯೂಸಿಂಗ್ ದಿಸ್ ಫ್ಯೂಚರ್ಸ್ ನೌ, ಟ್ರೈ ಅಗೇನ್ ಲೇಟರ್ಸ್. ಈ ತರ ಒಂದು ಎರರ್ ಬರುತ್ತೆ. ನೀವು ಇಂಟರ್ನೆಟ್ ಕನೆಕ್ಷನ್ ಚೆಕ್ ಮಾಡೋದಾದ್ರೆ ಇಂಟರ್ನೆಟ್ ಕನೆಕ್ಟ್ ಇದೆ. ಆಮೇಲೆ VPN ಕನೆಕ್ಷನ್ ಚೆಕ್ ಮಾಡಿದ್ರೆ VPN ಕೂಡ ಕನೆಕ್ಷನ್ ಆಗಿದೆ, ಆದ್ರೂ ಈ ತರ ಎರರ್ ಬರ್ತಿದೆ. ಹಾಗೆ ಬೇರೆ ಯಾವ್ದಾದ್ರು ಎಫೆಕ್ಟ್ಸ್ ವರ್ಕ್ ಆಗುತ್ತಾ ಅಂತ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಇದಕ್ಕೆ ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಎಫೆಕ್ಟ್ಸ್ ವಾಯ್ಸ್ ಓವರ್ಸ್ ಎಲ್ಲ ಕೊಟ್ಟಿದ್ದೀನಿ. ಈ ತರ ಬರ್ತಾ ಇದೆ. ಈಗ ನಾವು ಇದನ್ನ ವಾಯ್ಸ್ ಇಲ್ಲ ಬೇರೆ ಏನಾದ್ರು ವಾಯ್ಸ್ ಎಫೆಕ್ಟ್ಸ್ ಚೇಂಜ್ ಮಾಡಬೇಕು ಅಂತ ಹೋದಾಗ ನಾವೇನ್ ಮಾಡ್ತೀವಿ, ಆಡಿಯೋ ಎಫೆಕ್ಟ್ಸ್ ಅಂತಿದೆ, ಆಡಿಯೋ ಎಫೆಕ್ಟ್ಸ್ಗೆ ಹೋಗಿ ವಾಯ್ಸ್ ಕ್ಯಾರೆಕ್ಟರ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲೇನ್ ಬರ್ತಿದೆ, ನೋ ಇಂಟರ್ನೆಟ್ ಕನೆಕ್ಷನ್, ಕನೆಕ್ಟ್ ಟು ದ ಇಂಟರ್ನೆಟ್ ಅಂಡ್ ಟ್ರೈ ಅಗೇನ್. ಬಟ್ ಇಂಟರ್ನೆಟ್ ಕನೆಕ್ಟ್ ಆಗಿದೆ, ಆದ್ರೂ ಈ ತರ ಎರರ್ ಬರುತ್ತೆ. ತುಂಬಾ ಸರಿ ಈ ತರ ಎರರ್ ಬರ್ತಾ ಇರುತ್ತೆ. ಇದನ್ನ ಹೇಗೆ ಸಾಲ್ವ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಕ್ಯಾಪ್ ಕಟ್ನ ಕ್ಲೋಸ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಆಪ್ಸ್ ಅಂತ ಇರುತ್ತೆ, ಆಪ್ ಸೆಲೆಕ್ಟ್ ಮಾಡಿ. ಆಪ್ಸ್ ಬಂದ್ಬಿಟ್ಟು ಯಾವ ಆ್ಯಪ್ ನೀವು ಯೂಸ್ ಮಾಡಬೇಕಾಗಿರೋದು, ಈಗ ಪ್ರಾಬ್ಲಮ್ ಬರ್ತಾ ಇರೋದು ನಿಮಗೆ ಕ್ಯಾಪ್ ಕಟ್. ಕ್ಯಾಪ್ ಕಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಮಾಡಬೇಕಾಗಿರೋದು, ಇಲ್ಲಿ ಒಂದು 4 ಸ್ಟಾಪ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಹೋಗಿ 4 ಸ್ಟಾಪ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಮತ್ತೆ ಕ್ಲಿಯರ್ ಡೇಟಾ ಅಂತಿದೆ, ಕ್ಲಿಯರ್ ಆಲ್ ಡೇಟಾ, ಕ್ಲಿಯರ್ ಕ್ಯಾಶ್ ಅಂತ ಕೇಳುತ್ತೆ. ಕ್ಲಿಯರ್ ಆಲ್ ಡೇಟಾನ ಸೆಲೆಕ್ಟ್ ಮಾಡಿಬಿಡಿ, ಕ್ಲಿಯರ್ ಕ್ಯಾಶ್ ಅಂತ ಕೊಡಿ, ಓಕೆ ಕೊಡಿ. ಇಷ್ಟಾದ್ಮೇಲೆ ಕ್ಲೋಸ್ ಮಾಡಿ, ಮತ್ತೆ ಕ್ಯಾಪ್ ಕಟ್ ಆ್ಯಪಿಗೆ ಬನ್ನಿ. ವಿಡಿಯೋ ಸೆಲೆಕ್ಟ್ ಮಾಡಿ, ನೀವು ಯಾವ ವಿಡಿಯೋ ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು, ಯಾವ ವಿಡಿಯೋ ಸೆಲೆಕ್ಟ್ ಮಾಡಿ, ನೀವು ಯಾವ ವಿಡಿಯೋಗೆ ಏನು ಎಫೆಕ್ಟ್ಸ್ ಹಾಕ್ಬೇಕು ಅಂತಿದ್ದೀರೋ ಆ ವಿಡಿಯೋ ಸೆಲೆಕ್ಟ್ ಮಾಡಿ. ನೋಡಿ, ಈಗ ನಾನು ಇದನ್ನು ತೋರಿಸ್ತೀನಿ. ಆಡಿಯೋ ಎಫೆಕ್ಟ್ಸ್ ಆಲ್ರೆಡಿ ಬರ್ತಾ ಇರಲಿಲ್ಲ, ವಾಯ್ಸ್ ಕ್ಯಾರೆಕ್ಟರ್ಸು. ಇವಾಗ ನೋಡಿ, ವಾಯ್ಸ್ ಕ್ಯಾರೆಕ್ಟರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ನಾನು ವಾಯ್ಸ್ ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಆಗಿದೆ. ನೋಡಿದ್ರ ಇಷ್ಟೇ. ಇಲ್ಲಿ ಓಕೆ ಕೊಡ್ಬೇಕು, ಅವಾಗ ನಿಮಗೆ ವಾಯ್ಸ್ ಸೆಲೆಕ್ಟ್ ಆಗುತ್ತೆ. ಬೇಡ ನನಗೆ ವಾಯ್ಸ್ ಎಫೆಕ್ಟ್ಸ್ ನಾರ್ಮಲ್ ಒರಿಜಿನಲ್ ವಾಯ್ಸ್ ಏನಿದೆ ಅದೇ ಇರಲಿ ಅಂತಂದ್ರೆ ಆಡಿಯೋ ಎಫೆಕ್ಟ್ಸ್ಗೆ ಹೋಗಿ ವಾಯ್ಸ್ ಕ್ಯಾರೆಕ್ಟರ್ಸ್ಗೆ ಹೋಗ್ಬಿಟ್ಟು ಒರಿಜಿನಲ್ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ನಿಮ್ದು ಒರಿಜಿನಲ್ ಏನಿದೆ ಆ ವಾಯ್ಸ್ ಮತ್ತೆ. ಹಾಗೆ ಆಲ್ರೆಡಿ ನಿಮಗೆ ನಾನು ಹೇಳ್ದಾಗೆ ಟೆಕ್ಸ್ಟ್ ಎಫೆಕ್ಟ್ಸ್ ಬರ್ತಾ ಇರಲಿಲ್ಲ, ಅದರಲ್ಲೂ ಅದೇ ಪ್ರಾಬ್ಲಮ್ ಬರ್ತಿತ್ತು. ಅದು ಒಂದ್ಸರಿ ಚೆಕ್ ಮಾಡ್ಬಿಡೋಣ. ನೋಡಿ, ಟೆಕ್ಸ್ಟ್ ಎಫೆಕ್ಟ್ಸ್ ಕೂಡ ಬರ್ತಾ ಇದೆ. ಅವಾಗಲೇ ಬರ್ತಾ ಇದ್ದಿದ್ದು ಎರರ್ ಬಂದು ಟೂ ಮೆನಿ ಪೀಪಲ್ಸ್ ಆರ್ ಯೂಸಿಂಗ್, ಟ್ರೈ ಅಗೇನ್ ಲೇಟರ್ಸ್ ಅಂತ ಬರ್ತಿತ್ತು. ನಾವು ಅಂದ್ರೆ ಅವಾಗಲೇ ಏನ್ ಬರ್ತಾ ಇತ್ತು, ಟೂ ಮೆನಿ ಪೀಪಲ್ಸ್ ಆರ್ ಯೂಸಿಂಗ್, ಟ್ರೈ ಅಗೇನ್ ಲೇಟರ್ಸ್ ಅಂತ. ಆ ಎರರ್ ಇವಾಗ ಬರ್ತಾ ಇಲ್ಲ. ಅದೇನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಾವು ಸೆಟ್ಟಿಂಗ್ಸ್ ಅಲ್ಲಿ ಮಾಡಿರೋ ಚೇಂಜಸ್ಗೆ
ಈ ತರ ತುಂಬಾ ಸರಿ ಬರುತ್ತೆ. ಆವಾಗ ನೀವು ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಆ್ಯಪ್ ಸೆಲೆಕ್ಟ್ ಮಾಡ್ಬಿಟ್ಟು ಫೋರ್ ಸ್ಟಾಪ್ ಕ್ಲಿಯರ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬರ್ತಾ ಇರೋ ಎರರ್ಸು ಸಾಲ್ವ್ ಆಗುತ್ತೆ ಅಷ್ಟೇ. ಇನ್ನು ಕ್ಯಾಪ್ ಕಟ್ ಎಡಿಟಿಂಗ್ ಬಗ್ಗೆ ತುಂಬಾ ಇದೆ ಇದರಲ್ಲಿ ಕಲಿಯುವಂಥದ್ದು. ಇದು ಮೈನ್ ಎರರ್, ಯಾಕಂದ್ರೆ ಇನಿಷಿಯಲ್ ಬೇಸಿಕ್ಸ್ ಅಲ್ಲಿ ಈ ತರ ಎರರ್ಗಳು ಬರುತ್ತೆ. ಈ ತರ ಎರರ್ಗಳು ಬಂದಾಗ ಎಡಿಟಿಂಗ್ ಮಾಡುವಾಗ ಒಂದಷ್ಟು ಜನಕ್ಕೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನನಗೂ ಈ ತರ ಎರರ್ ಬಂದಾಗ ನಾನು ಅದನ್ನ ರಿಸರ್ಚ್ ಮಾಡಿ ಏನ್ ಮಾಡ್ಬೋದು ಅಂತ ಎಲ್ಲ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದಂತ ಸೊಲ್ಯೂಷನ್ ಇದು. ನಿಮ್ಗೂ ಯಾರಿಗಾದ್ರೂ ಕ್ಯಾಪ್ ಕಟ್ ಅಲ್ಲಿ ಎಡಿಟ್ ಮಾಡುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಸಿಂಪಲ್ ಈ ರೂಲ್ಸ್ ನ ಫಾಲೋ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಇದೇ ತರ ಎಡಿಟಿಂಗ್ ರಿಲೇಟೆಡ್ ಏನಾದರೂ ಕ್ಯಾಪ್ ಕಟ್ ಇರ್ಬೋದು, VN ಇರ್ಬೋದು, ಬೇರೆ ಆ್ಯಪ್ಸ್ಗಳದ್ದು ಎಡಿಟಿಂಗ್ ರಿಲೇಟೆಡ್ ನನಗೆ ಬಂದಿರೋಂಥ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ನಿಮಗೆ ವಿಡಿಯೋಸ್ನ ಮಾಡಿ ಕೊಡ್ತೀನಿ. ಯಾಕಂದ್ರೆ ನನಗೆ ಆಗಿರೋ ಹೆಲ್ಪ್ ನಿಮಗೂ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಓಕೆ, ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.